ಸುದೀಪ್ ಸರ್ ಹೇಳ್ತಾ ಇದ್ರು ಅಂದರೆ ಒಂದಷ್ಟು ಆಟದ ದಿಕ್ಕನ್ನು ಬದಲಾಯಿಸೋದಕ್ಕೆ ನಾವು ಇವಿಬ್ಬರನ್ನ ಕಳಿಸಿದ್ರಿ ವೈಲ್ಡ್ ಕಾರ್ಡ್ಗಳಾಗಿ ಅಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂ ನೀವಿಬ್ಬರು ಆಟದ ದಿಕ್ಕನ್ನು ಬದಲಾಯಿಸಿದ್ರ? ನೀವು ಹೋಗೋವರೆಗೂ ಹೇಗಿತ್ತು ಅಂತಂದರೆ ಗಿಲ್ಲಿ ವರ್ಸಸ್ ಅಶ್ವಿನಿ ಥರ ಅನ್ನೋ ಥರನೇ ಇತ್ತು. ಸೊ ನೀವು ಆಚೆ ಬಂದರೆ ಇವತ್ತು ಪ್ರೋಮೋದಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಥರನೇ ಇದೆ. ದೇರ್ ಈಸ್ ನೋ ಚೇಂಜಸ್ ಅಂತ ಅನ್ಬೋದು. ನೋಡಿ, ಆಟದ ದಿಕ್ಕನ್ನು ಬದಲಾಯಿಸೋದು ಅಂದರೆ ಆಟದಲ್ಲಿ ಒಂದಷ್ಟು ರೋಚಕತೆಯನ್ನು ತುಂಬೋದು. ಯಾವುದನ್ನೇ ಆಗಲಿ ಅಷ್ಟು ಗಂಭೀರವಾಗಿ ತಗೊಳ್ಬೇಕು ಅನ್ನೋಂಥ ಮನಸ್ಥಿತಿಯನ್ನು ತುಂಬೋದೇ ಹೊರತು ಅಲ್ಲಿರೋ ಕಂಟೆಸ್ಟೆಂಟ್ಸ್ಗಳು ಯಾರಿಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ನಾವು ಹೇಳೋಕ್ಕಾಗೋದಿಲ್ಲ. ಈಗ ನಾನೇ ಇದ್ದಿದ್ದರೆ ಮೋಸ್ಟ್ಲಿ ಗಿಲ್ಲಿ ನನ್ನ ಮೇಲೋ ಅಥವಾ ಮತ್ತೊಬ್ರು ಯಾರೋ ಇದ್ದಿದ್ರೆ ಅವ್ರ ಮೇಲೋ ಹಂಗೆ ಆಗ್ತಿತ್ತೋ ಏನೋ, ಅಥವಾ ನನಗೂ ಅಶ್ವಿನಿ ಅವ್ರಿಗೂ ಏನೋ ತಾಗ್ತಿತ್ತೋ ಏನೋ. ಸೊ ಅದನ್ನು ನಾವು ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಆಟ ಈಗ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗಳಲ್ಲಿ ಅವ್ರಿಗೆ ಯಾರು ಕಂಫರ್ಟೇಬಲ್ ಆಗ್ತಾರೆ, ಅವ್ರ ಜೊತೆ ಚೆನ್ನಾಗಿರ್ತಾರೆ, ಯಾರು ಕಂಫರ್ಟೇಬಲ್ ಇರಲ್ಲ ಅವ್ರ ಜೊತೆ ಅವ್ರು ಜಗಳ ಆಡ್ತಾರೆ ಅಷ್ಟೇ. ಆದರೆ ಗಿಲ್ಲಿ ಮತ್ತು ಅಶ್ವಿನಿ ನಡುವಿನ ಯುದ್ಧನ ಬೇರೆ ಕಡೆ ತಿರುಗಿಸೋದಕ್ಕೆ ನಮ್ಮನ್ನು ಕಳಿಸೋದ್ರು ಅಂತ ನನ್ಗೆ ಅನ್ಸೋದಿಲ್ಲ. ನಮಗೆ ಆಟದ ಗಂಭೀರತೆನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಎಷ್ಟೋ ಸಂದರ್ಭದಲ್ಲಿ ಯಾವ ರೀತಿ ಆಟ ಆಡ್ತಿದ್ವಿ, ಯಾವ ರೀತಿ ಡಿಸಿಷನ್ಸ್ಗಳನ್ನು ತಗೊಳ್ತಿದ್ವಿ ಅನ್ನೋದ್ರಲ್ಲಿ ಈ 12ನೇ ಸೀಸನ್ನಲ್ಲಿರೋರಿಗೆ ಇನ್ನೊಂದಷ್ಟು ಒಂಚೂರು ಬೂಸ್ಟಪ್ ಕೊಟ್ಟಂಗೆ ನಮ್ಮನ್ನು ಕಳಿಸಿದ್ರು ಅಂತ ಅಷ್ಟೇ ಅನ್ಸುತ್ತೆ. ಸೊ ಅಫ್ಕೋರ್ಸ್ ನಿಮ್ಮನ್ನ ಬೂಸ್ಟಪ್ ಕೊಡೋದಕ್ಕೆ ಕಳಿಸಿದ್ರು ಅಂತ ಇಟ್ಕೊಳ್ಳಿ. ಬಟ್ ನನಗನ್ಸುತ್ತೆ ನೀವು ಯಾರೂ ಅಲ್ಲಿ ಬೂಸ್ಟ್ ಮಾಡಲಿಲ್ಲ. ಜೊತೆಗೆ ನೀವಿಬ್ಬರು ನಾನು ನೋಡಿದಾಗ ಜನರು ಹೇಳೋ ಪ್ರಕಾರನೇ ಅಶ್ವಿನಿ ಅವ್ರನ್ನ ಕುಗ್ಸಿದ್ ಬಿಟ್ಟರೆ ಬೇರೇನು ಅಲ್ಲಾಗಲಿಲ್ಲ ಅನ್ನೋದೇ ಕಾಣ್ತಾ ಇತ್ತು. ಒಂದು ವಿಷಯ ನಾನು ಸ್ಪಷ್ಟ ಹೇಳ್ತೀನಿ. ನಂಬರ್ 1, ನಂಗೆ ಬೇರೆ ಕಂಟೆಸ್ಟೆಂಟ್ ಬಗ್ಗೆ ಗೊತ್ತಿಲ್ಲ. ನನ್ನನ್ನು ನೀವು ಸ್ಪಷ್ಟವಾಗಿ ನೋಡಿದ್ರೆ ಮೊದಲನೇ ವಾರನ ನಾನು ಅಶ್ವಿನಿ ಅವ್ರಿಗೆ ಉತ್ತಮ ಕೊಡ್ತೀನಿ. ನನಗೆ ಅಶ್ವಿನಿ ಅವರನ್ನು ಟಾರ್ಗೆಟ್ ಮಾಡಬೇಕು ಮತ್ತೊಂದು ಏನೂ ಇಲ್ಲ. ಬಿಕಾಸ್ ನಾವು ಒಳಗಡೆ ಹೋದ್ಮೇಲೆ ನಮ್ಮ ವಿಷಯಕ್ಕೇನಾದರೂ ಬಂದರೆ ಅಥವಾ ನಮಗೆ ಸಂಬಂಧಪಟ್ಟಿರೋವಂಥದ್ದು ಏನಾದರೂ ಒಂದು ಘಟನೆಗಳು ನಡೆದಾಗ ಮಾತ್ರ ನಾವು ಕಿತ್ತಾಡ್ತೀವಿ ಹೊರತು ಬೇರೆ ಯಾವ ಸಂದರ್ಭದಲ್ಲೂ ಅದಿರೋದಿಲ್ಲ. ಅಶ್ವಿನಿ ಅವ್ರಿಗೆ ಮೊದಲನೇ ವಾರ ನಾನೇ ಉತ್ತಮ ಕೊಡ್ತೀನಿ, ನಾನು ಟಾರ್ಗೆಟ್ ಮಾಡಬೇಕು ಅಂದರೆ ನಾನೇ ಉತ್ತಮ ಕೊಡ್ತೀನಿ. ಬಿಕಾಸ್ ನಾನು ಆ್ಯಸ್ ಎ ವೀವರ್ ಆಗಿ ನೋಡಿದಾಗ ಅವ್ರನ್ನ ಬೇರೆ ರೀತಿಯೇ ನೋಡಿದ್ದೆ. ಸೊ ಒಳಗಡೆ ಹೋದಾಗ ಅವ್ರು ಕಂಪ್ಲೀಟ್ಲಿ ಚೇಂಜ್ ಇದ್ದರು. ಮೋಸ್ಟ್ಲಿ ಆ ವಾರನೇ ಹಂಗಿದ್ರು ಅನ್ಸುತ್ತೆ. ಸೊ ಆಗ ನಾನು ಕುತ್ಕೊಂಡು ಉತ್ತಮ ಕೊಡ್ತೀನಿ. ಸೊ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಇದಾಗುತ್ತೆ, ಟಾಸ್ಕ್ ಆಗುತ್ತೆ, ಉಸ್ತುವಾರಿ ಆಗುತ್ತೆ, ಆವಾಗ ಕಿತ್ತಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ನಾನು ಮತ್ತೆ ಅವ್ರ ಹತ್ರ ಹೋಗಿ ನಂದೇ ತಪ್ಪು ಅಂದಾಗ ಕ್ಷಮೆ ಕೇಳ್ತೀನಿ, ಮತ್ತೆ ಯಾವತ್ತೂ ಕಂಟಿನ್ಯೂ ಮಾಡಲ್ಲ. ಸೊ ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನು ಖಂಡಿತ ಕಳಿಸಿರೋದಿಲ್ಲ. ನಮ್ಮ ಉದ್ದೇಶ ಏನು, ನಮ್ಮ ಜೊತೆಗೆ ಅವ್ರು ಚೆನ್ನಾಗಿರ್ತಾರೆ. ಆ ಸಂದರ್ಭಕ್ಕೆ ಏನು ಕಿತ್ತಾಟ ಆಗುತ್ತೆ ಅದು ಗಿಲ್ಲಿ ಜೊತೆನೂ ಆಗಿದೆ, ಇನ್ನೊಬ್ಬರ ಜೊತೆಗೂ ಆಗಿದೆ, ಯಾರೋ ಒಬ್ಬರ ಜೊತೆಗಲ್ಲ, ಈಗ ರಾಶಿಕಾ ಜೊತೆ ಆಗಿದೆ, ಬೇರೆ ಸುಮಾರು ಜನರ ಜೊತೆಗೆ ಆಗಿದೆ. ಹಾಗಾಗಿ ನಾವು ಯಾರೋ ಒಬ್ಬರಿಗೆ ಟಾರ್ಗೆಟ್ ಮಾಡೋದಕ್ಕೆ ಕಳಿಸಿದ್ರು ಅಂದರೆ ಖಂಡಿತ ನಾನು ನಂಬೋದಿಲ್ಲ. ಆ ಸಂದರ್ಭ ಆಗಿತ್ತು. ಈಗ ನಾನು ಅಬ್ಸರ್ವ್ ಮಾಡಿದಾಗೆ ಅಶ್ವಿನಿ ಅವ್ರು ಶಾರ್ಟ್ ಟೆಂಪರ್, ನಾನು ಶಾರ್ಟ್ ಟೆಂಪರ್.